ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ನೆಚ್ಚಿನ ಸುಹಾಸಿನಿಯಲ್ಲಿ ನಿತ್ಯವೂ ಹೊಸತನ ವಿಭಿನ್ನ ಮಾಹಿತಿ ಇದ್ದೇ ಇರುತ್ತೆ. ಇಲ್ಲಿ ಮಹಿಳಾ ಕಾರ್ಯಕ್ರಮ ಅಂದರೆ ಬರೀ ಮಹಿಳೆಯರಿಗೋಸ್ಕರ ಸಂದೇಶ ಇರೋಲ್ಲ, ಮಕ್ಕಳು, ಕುಟುಂಬ ಎಲ್ಲವೂ ಇರುತ್ತೆ. ಇವತ್ತು ಮಕ್ಕಳಿಗಾಗಿ ವಿಶೇಷವಾದ ಮಾಹಿತಿ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಸ್ಕೂಲ್ಗೆ ಯಾವಾಗ ರಜೆ ಇರುತ್ತೆ? ವಾರದಲ್ಲಿ 2 ದಿನ ಅಂದರೆ ಶನಿವಾರ ಅಥವಾ ಭಾನುವಾರ ಅಲ್ವಾ? ಆದರೆ ಇಲ್ಲಿ ಭಾನುವಾರವೇ ನಡೆಯುವಂತಹ ವಿಶೇಷವಾದ ಶಾಲೆ ಇದೆ. ಇದು ಸಂಡೇ ಸೈನ್ಸ್ ಸ್ಕೂಲ್ ಅಂತ. ನಿಮಗೆ ಗೊತ್ತಾಗಿರ್ಬೋದು, ಹೆಸರಲ್ಲೇ ಇದೆ. ಸೈನ್ಸ್ ಅಂದರೆ ಇಲ್ಲಿ ವಿಜ್ಞಾನ ವಿಷಯವನ್ನ ಪ್ರಸ್ತಾಪಿಸಲಾಗುತ್ತೆ, ಕಲಿಸಿಕೊಡ್ಲಾಗುತ್ತೆ, ತರಬೇತಿ ನೀಡಲಾಗುತ್ತೆ ಅಂತ. ವಿಜ್ಞಾನ ವಿಷಯದಲ್ಲಿ ತರಬೇತಿ ಅಂದರೆ ಏನು? ಇದರಲ್ಲಿ ಏನು ವಿಶೇಷತೆ ಇದೆ? ಬನ್ನಿ ನೋಡ್ಕೊಂಬರೋಣ. ವಿಜ್ಞಾನ ವಿಷಯದ ವಿಭಿನ್ನ ತರಬೇತಿ ನೋಡ್ಕೊಂಡು ಬಂದ್ರಿ. ಮಕ್ಕಳಿಗೆ ವಿಜ್ಞಾನ ಅನ್ನೋದು ಯಾವ ರೀತಿ ಇರಬೇಕು? ಮಕ್ಕಳು ಭಯದಲ್ಲಿ ಅಥವಾ ಓದಬೇಕು ಅಂತ ಅನಿವಾರ್ಯವಾಗಿ ವಿಜ್ಞಾನವನ್ನು ಓದಬೇಕಾ ಅಥವಾ ತಿಳ್ಕೋಬೇಕಾ? ವಿಜ್ಞಾನ ಅನ್ನೋದು ಮಕ್ಕಳಿಗೆ ಯಾವ ರೀತಿ ಒಂದು ಖುಷಿಯಾಗಿ ಓದುವಂತೆ, ಎಂಜಾಯ್ ಮಾಡ್ಕೊಂಡು ಓದುವಂತೆ ಇದ್ದರೆ ಹೇಗಿರುತ್ತೆ? ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಿಜ್ಞಾನಿಗಳು, ಹಾಗೆಯೇ ಹಿರಿಯ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಸುಧೀಂದ್ರ ಹಲ್ದೊಡ್ಡಿಯರವರು. ಬನ್ನಿ ಅವ್ರನ್ನ ಕೇಳೋಣ. ಸಾಕಷ್ಟು ವಿಜ್ಞಾನಗಳ ಕುರಿತಂತೆ ಪುಸ್ತಕಗಳನ್ನು ಬರೆದಿದ್ದಾರೆ, ಸರಳೀಕರಿಸಿ ಅದನ್ನು ವಿಜ್ಞಾನವನ್ನು ಎಲ್ರಿಗೂ ಮನವರಿಕೆ ಮಾಡುವಂತೆ ಸಾಕಷ್ಟು ಅಂಕಣಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ಕೇಳೋಣ, ಮಕ್ಕಳಿಗೆ ವಿಜ್ಞಾನ ವಿಷಯ ಯಾವ ರೀತಿ ಇರಬೇಕು ಅಂತ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸೊ ಮೊದಲನೇದಾಗಿ, ಮಕ್ಕಳು ವಿಜ್ಞಾನ ವಿಷಯವನ್ನು ಓದಬೇಕು ಅನ್ನೋದಾದರೆ ಎಷ್ಟು ಅನಿವಾರ್ಯ? ಮಕ್ಕಳಿಗೆ ವಿಜ್ಞಾನ ವಿಷಯ ಬೇಕೇ ಬೇಕಾ? ಮಕ್ಕಳಿಗೆ ವಿಜ್ಞಾನ ವಿಷಯ ಖಂಡಿತ ಬೇಕು. ಅಲ್ಲಿ ನೀವು ಓದಬೇಕು ಅನ್ನೋದನ್ನು ಯಾವ ಹಂತದಲ್ಲಿ ಅನ್ನೋದನ್ನು ನಿರ್ಧಾರ ಮಾಡಬೇಕು. ಆದರೆ ಯಾವುದೇ ಒಂದು ಮಗು ಒಂದು ಶಾಲೆಗೆ ಹೋಗ್ತಾ ಇದೆ ಅಂತಂದರೆ ವಿಜ್ಞಾನನ ಕಲಿಬೇಕು. ವಿಜ್ಞಾನನ ಓದೋದಲ್ಲ, ವಿಜ್ಞಾನನ ಕಲಿಬೇಕು, ವಿಜ್ಞಾನದಲ್ಲಿ ಭಾಗವಹಿಸಬೇಕು. ಪ್ರಕೃತಿಯೊಂದಿಗೆ ನಡೆಸುವ ಒಂದು ವಹಿವಾಟು. ಒಂದು ಮಗು ಹುಟ್ಟಿದ ತಕ್ಷಣ ಅದು ಪ್ರಕೃತಿಯೊಂದಿಗೆ ಜೀವನ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದಕ್ಕೆ ಪ್ರತಿನಿತ್ಯ ಪ್ರತಿ ಕ್ಷಣ ಒಂದೊಂದು ಕುತೂಹಲದ ಸಂಗತಿ ಕಾಣ್ತಾ ಇರುತ್ತೆ. ನಮಗೆ ಇವತ್ತು ಯಾವುದು ಒಂದು ಆಶ್ಚರ್ಯ ಅನ್ನಿಸದಿರೋವಂಥ ಸಂಗತಿ ಅದಕ್ಕೆ ದೊಡ್ಡದೊಂದು ಕುತೂಹಲವನ್ನು ಹುಟ್ಟಿಸ್ತಾ ಇರುತ್ತೆ. ಆ ಕೌತುಕವನ್ನು ತಣಿಸೋದಕ್ಕೆ ಮೊದಲು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಮನೆಯ ನಂತರ ಅದು ಮೊದಲ ಬಾರಿಗೆ ಒಂದು ಶಾಲೆಗೆ ಹೊರಟ ನಂತರ ಅದು ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಈ ಶಿಕ್ಷಕರು ಅಂದರೆ ಉಪಾಧ್ಯಾಯರ ಅಥವಾ ಅಧ್ಯಾಪಕರ ಜವಾಬ್ದಾರಿ ತೀರಾ ಹೆಚ್ಚಿನದಾಗಿರುತ್ತೆ. ಅಂದರೆ ಮಗುವಿನ ಮನಸ್ಸಿಗೆ ಹೋಗಿ
ಮಗುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಯಾವುದನ್ನು ಅದಕ್ಕೆ ತಕ್ಷಣವೇ ತಿಳಿಸ್ಬೇಕು ಅನ್ನೋದನ್ನು ಯೋಚಿಸ್ಬಿಟ್ಟು ಶಾಲೆಯಲ್ಲಿ ಆ ರೀತಿಯ ಒಂದು ವಿಜ್ಞಾನ ಕಲಿಕೆಯನ್ನು ಆರಂಭ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ವಿಜ್ಞಾನ ನೀವು ಹೇಳಿದ್ರೆ ಓದಬಾರ್ದು, ಅದನ್ನು ನಾವು ಅರ್ಥೈಸ್ಕೊಂಡು ಅನುಭವಿಸ್ಕೊಂಡು ಹೋಗಬೇಕು ಅಂತ. ವಿಜ್ಞಾನವನ್ನು ಅನುಭವಿಸ್ಬೇಕು, ಒಂದು ಒಳ್ಳೆ ಪದ ಹೇಳಿದ್ರೆ ವಿಜ್ಞಾನವನ್ನು ಅನುಭವಿಸ್ಬೇಕು. ಸೊ ಮಕ್ಕಳು ವಿಜ್ಞಾನ ಅಂದಾಗ ಕೆಲವರೆಲ್ಲ ಭಯದಲ್ಲೇ ಓದ್ತಾರೆ, ಯಾಕಂದ್ರೆ ಕಷ್ಟ ನನಗೆ ಅರ್ಥ ಆಗಲ್ಲ ಅಂತನೋ, ಅಥವಾ ಓದಬೇಕು ಅನಿವಾರ್ಯ, ಕೆಲವು ಕಾಂಪಿಟೇಷನ್ ಎಕ್ಸಾಮ್ಸ್ಗೆ ನಾನು ಪ್ರಿಪೇರ್ ಆಗಬೇಕು, ಓದಬೇಕು, ಅದ ನಂತರ ಆ ವಿಜ್ಞಾನ ಅದೇನು ಅಂತ ತಿರುಗಿ ನೋಡೋಕೆ ಹೋಗಲ್ಲ. ಸೊ ವಿಜ್ಞಾನ ಇದೇ ಥರ ಇದ್ದರೆ ಸಾಕು ಸರ್, ಸಿಲೆಬಸ್ ಬೇಸ್ಡೆ ಹೋದರೆ ಒಳ್ಳೆಯದಾ, ಅಥವಾ ವಿಜ್ಞಾನವನ್ನು ಯಾವ ರೀತಿ ಸರಳೀಕರಿಸ್ಕೋಬೇಕು ಅಂತ? ಅಂದರೆ ಈಗ ಯಾವುದೇ ಒಂದು ಅಧ್ಯಯನ ಮಾಡಬೇಕು ಅಂತಂದರೆ ಒಂದು ಕಲಿಕಾ ಕ್ರಮ ಅಥವಾ ಸಿಲೆಬಸ್ ಇರುತ್ತೆ, ಅಲ್ಲಿ ಒಂದು ಚೌಕಟ್ಟು ಇರಲೇಬೇಕು. ಆ ಅನುಭವನ ಯಾಕೆ ಇದು ಎಲ್ಲಿ ಹೇಗಾಗ್ತಾ ಇದೆ ಅಂತ ಅನ್ನೋದನ್ನು ತಿಳಿಸ್ಬೇಕಾದ್ದು ಒಂದು ಶಾಲೆಯ ಒಂದು ಕರ್ತವ್ಯ ಆಗುತ್ತೆ. ಒಂದು ಶಾಲೆಯ ಕರ್ತವ್ಯ, ಇನ್ನೊಂದು ಮನೆಯಲ್ಲಿ ಕೂಡ ಪೋಷಕರದ್ದು ಒಂದು ಜವಾಬ್ದಾರಿ. ಅದು ಮಗುನ ನಾವು ಯಾವ ರೀತಿ ಬೆಳೆಸಬೇಕು. ನಾನು ಈಗ 1ನೇ ತರಗತಿಯಲ್ಲಿ ಓದ್ತಿರೋ ಮಗು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ನಾನು ಇವತ್ತು ನಿರೀಕ್ಷೆ ಮಾಡೋದು ದೊಡ್ಡ ತಪ್ಪು. 1ನೇ ತರಗತಿಯಲ್ಲಿರೋ ಮಗು ಆ 1ನೇ ತರಗತಿಯಿಂದ 2ನೇ ತರಗತಿಗೆ ಹೋಗುವ ಸಮಯದಲ್ಲಿ ಎಷ್ಟು ಅದು ಅರ್ಥ ಮಾಡ್ಕೊಳ್ತಾ ಇದೆ, ಅದರ ಚಟುವಟಿಕೆ ಹೇಗಾಗ್ತಾ ಇದೆ, ಅದಕ್ಕೆ ಹೊರೆ ಆಗ್ತಾ ಇದೆಯಾ, ಹೊರೆ ಆಗ್ತಾ ಇಲ್ವಾ, ಅದು ತನ್ನ ವಿದ್ಯಾರ್ಥಿ ಜೀವನವನ್ನು ಆನಂದವಾಗಿ ಕಳೀತಾ ಇದೆಯಾ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಪೋಷಕರ ಜವಾಬ್ದಾರಿ ಇದೆ. ಬಹಳ ಸರ್ತಿ ನೀವು ಗಮನಿಸಿರ್ಬೋದು, ಯಾವುದೇ ಒಂದು ಶಾಲೆಗೆ ಹೋದರೆ ಪೋಷಕರು ಹೇಳೋದೇನು ಅಂತಂದರೆ, ನೀವು ನನ್ನ ಮಕ್ಕಳಿಗೆ ಹೋಮ್ವರ್ಕ್ ಕಡಿಮೆ ಕೊಡ್ತಾ ಇದ್ದೀರಾ, ಅವನು ಹೊರಗಡೆ ಆಟ ಆಡ್ಕೊಂಡಿರ್ತಾನೆ ಅಥವಾ ಟಿ ವಿ ನೋಡ್ತಾ ಇದ್ದಾನೆ, ನೀವು ಜಾಸ್ತಿ ಹೋಮ್ವರ್ಕ್ ಕೊಡಿ. ಅಂದರೆ ಆ ಮಗು ಹೆಚ್ಚಿನ ಸಮಯ ಪುಸ್ತಕದ ಜೊತೆ ಕಳೆದ್ರೆ ಮುಂದೆ ಅದು ಹೆಚ್ಚಿನ ಅಂಕಗಳನ್ನ ಗಳಿಸಿ ತಮಗೆ ಕೀರ್ತಿಯನ್ನು ಸಂಪಾದಿಸ್ಕೊಡುತ್ತೆ ಅಂತ ನಾವು ಒಂದು ನಿರೀಕ್ಷೆ ಇದೆಯಲ್ಲ, ಅದು ಮೊದಲನೇ ತಪ್ಪು. ಒಂದು ಸ್ವಾಭಾವಿಕವಾಗಿ ಪ್ರಕೃತಿಯೊಂದಿಗೆ ಅದು ಹೊಂದಾಣಿಕೆ ಮಾಡಿಕೊಡ್ಬೇಕು. ಮೊದಲ ಒಂದು 5 ವರ್ಷದ ಒಂದು ಶಾಲಾ ಪ್ರವೇಶ ಇದೆಯಲ್ಲ, ಮಗುಗೆ ಕೆಲವು ನೀವು ಹೇಳಿದ್ರಿ ಈಗ ಮಕ್ಕಳು ಯಾಕೆ ಭಯ ಪಟ್ಕೊಳ್ತಾರೆ ಅಂತ, ಕೇವಲ ಶಾಲೆ ಅಷ್ಟೇ ಅಲ್ಲ, ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಭಯ ಪಟ್ಕೊಳ್ತಾರೆ. ಯಾಕಂದರೆ ಅವರ ಈಗಿನ ಶಾಲಾ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ಹೆಚ್ಚಿನ ಮಟ್ಟದ ಒತ್ತಡದಲ್ಲಿದ್ದಾರೆ. ನಾವು ಕಲಿತಾ ಇದ್ದ ಸಮಯಕ್ಕೆ ಹೋಲಿಸಿ ನೋಡಿದ್ರೆ ಈಗಿನ ಮಕ್ಕಳು ತುಂಬ ಒತ್ತಡದಲ್ಲಿದ್ದಾರೆ. ಅದರಿಂದ ಈಗ ಎಷ್ಟೊಂದು ಮಾನಸಿಕ ಸಮಸ್ಯೆಗಳಾಗಲಿ, ಮತ್ತೊಂದು ಸಮಸ್ಯೆಗಳಾಗಲಿ, ಈಗ ಸಾಮಾಜಿಕ ಸಮಸ್ಯೆಗಳಾಗಿ ಪರಿವರ್ತನೆ ಆಗ್ತಿರೋದು ಇದೇ ಕಾರಣ. ನನ್ನ ಹೆಸರು ಅಭಿಜ್ಞಾ. ನನಗೆ ಸೈನ್ಸ್ ಅಂದರೆ ಇಷ್ಟ, ಏಕೆಂದರೆ ನಾವು ಅದರಲ್ಲಿ ಬೇರೆ ಬೇರೆ ಥರ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಾ ಇರ್ತೀವಿ, ಹಾಗೂ ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಹೈಡ್ರಾಲಿಕ್ ಎಲೆಕ್ಟ್ರಿಸಿಟಿ ಮಾಡಿದ್ದೀನಿ. ಇದರಿಂದ ನಾವು ವಿದ್ಯುತ್ತಿನ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಹೈಡ್ರಾಲಿಕ್ ಎಲೆಕ್ಟ್ರಿಸಿಟಿ ಅಂದರೆ ನಾವು ನೀರಿನಿಂದ ಮಾಡುವ ವಿದ್ಯುತ್ ಶಕ್ತಿ. ಅದರಿಂದ ನಾವು ಎಲೆಕ್ಟ್ರಿಸಿಟಿಯನ್ನು ತಯಾರಿಸಲು ಆಗುತ್ತೆ. ಹಾಗೆ ನಮಗೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರಲ್ಲ, ಅದಕ್ಕೆ ನಾವು ಹೈಡ್ರಾಲಿಕ್ ಎಲೆಕ್ಟ್ರಿಸಿಟಿಯನ್ನು ಮಾಡುತ್ತೇವೆ. ಡಿಫ್ರೆಂಟ್ ಆಗಿದೆ ಅಲ್ವಾ? ವಿಜ್ಞಾನವನ್ನ ಅತ್ಯಂತ ಸರಳೀಕರಿಸಿ ಇಲ್ಲಿ ಹೇಳ್ಕೊಡ್ಲಾಗ್ತಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ಚಿಕ್ಕ ಬ್ರೇಕ್ ನಂತರ.